ಓಂ ಶಾಂತಿ. ಪತ್ರಪುಷ್ಪ ಏಪ್ರಿಲ್ 2026. ತ್ರಿಮೂರ್ತಿ ದಾದೀಜಿಯವರ ಅಮೂಲ್ಯ ವಚನಗಳು. ರಿವೈಸ್ ಕ್ಲಾಸ್. ಗುಲ್ಜಾರ್ ದಾದೀಜಿಯವರ ಕ್ಲಾಸ್ 23/11/2011 ಇಸವಿಯಲ್ಲಿ ನುಡಿಸಿದಂಥ ಮಹಾವಾಕ್ಯಗಳು. ನಿಮ್ಮ ಮನಸ್ಸಿನ ಮೇಲೆ ಪೂರ್ತಿ ಕಂಟ್ರೋಲ್ ಇದ್ದಾಗ ಜನರಿಗೆ ನಿಮ್ಮಲ್ಲಿ ಪ್ರಕಾಶತೆಯ ಸಾಕ್ಷಾತ್ಕಾರವಾಗುವುದು ಹಾಗೂ ಅನೇಕ ವ್ಯರ್ಥ ಸಂಕಲ್ಪಗಳು ಸಮಾಪ್ತಿಯಾಗುವುದು. ಸಮರ್ಪಣೆ ಎಂದರೆ ಅರ್ಥವೇನು? ಎಲ್ಲವನ್ನೂ ಅರ್ಪಿಸುವುದು ಅಂದರೆ ಎಲ್ಲವನ್ನ ಸಮರ್ಪಿಸುವುದು. ನಾವು ಎಲ್ಲವನ್ನು ಬಾಬಾರವರಿಗೆ ಅರ್ಪಿಸಿದ್ದೇವೆ. ಇಂದು ಹೆಚ್ಚಿನವರಲ್ಲಿ ವ್ಯರ್ಥ ಸಂಕಲ್ಪಗಳು ಅತಿಯಾಗಿ ನಡೆಯುತ್ತಿವೆ. ಅವುಗಳು ಕೊನೆಗೊಳ್ಳಬೇಕು ಎಂದು ಬಾಬಾ ಮುಖ್ಯವಾದ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಈ ವ್ಯರ್ಥ ಸಂಕಲ್ಪಗಳು ನಡೀತಾವೋ ಅಥವಾ ಕೊನೆಗೊಂಡಿದೆಯಾ ಅಂತ ಯಾರು ಪರಿಶೀಲನೆ ಮಾಡ್ಕೊಂಡಿದ್ದೀರಾ? ನಮ್ಮಲ್ಲಿ ವ್ಯರ್ಥ ಸಂಕಲ್ಪಗಳು ನಡೆಯುತ್ತಿಲ್ಲ ಅಂತ ಯಾರಿಗೆ ಅನ್ಸುತ್ತೆ ಅವರು ಕೈಯನ್ನ ಮೇಲ್ ಮಾಡಿ ಅಂತ ದಾದಿಯವರು ಕೇಳಿದ್ರು. ವ್ಯರ್ಥ ಸಂಕಲ್ಪ ಅಂದ್ರೆ ಅವುಗಳೇನು ಕೆಟ್ಟ ಆಲೋಚನೆಗಳಲ್ಲ, ಆದರೆ ಎಷ್ಟು ಯೋಚಿಸಬೇಕೋ ಅದಕ್ಕಿಂತ ಹೆಚ್ಚಾಗಿ ಯಾವುದೇ ವಿಷಯದ ಬಗ್ಗೆ ಆಳವಾಗಿ ಯೋಚಿಸೋದು ಕೂಡ ವ್ಯರ್ಥನೇ ತಾನೆ. ಕೆಟ್ಟ ಆಲೋಚನೆಗಳು ಬೇರೆ ವಿಷಯ, ಆದರೆ ನಮಗೆ ಅಗತ್ಯವಿಲ್ಲದ ವಿಷಯಗಳ ಬಗ್ಗೆ ಆಲೋಚನೆಗಳು ನಡೆಯುತ್ತಿದ್ದರೆ ಅದು ಸಹ ವ್ಯರ್ಥವೇ ಆಗಿದೆ. ಅಂತಹ ವ್ಯರ್ಥ ಸಂಕಲ್ಪಗಳಿಂದ ಸಮಯ ಕೂಡ ವ್ಯರ್ಥ ಆಗ್ಬಿಡತ್ತೆ. ಆದ್ದರಿಂದ ಬಾಬರವರು ನೀಡಿದ ಕಾರ್ಯವನ್ನ ಪೂರ್ಣಗೊಳಿಸಬೇಕು. ಏಕೆಂದ್ರೆ ಕೊನೆಯ ಸಮಯದಲ್ಲಿ, ಅಂತಿಮ ಸಮಯದಲ್ಲಿ ಅಂತಹ ಪರಿಸ್ಥಿತಿಗಳು ಬರ್ತವೆ. ಆಗ ನೀವು ಫುಲ್ ಸ್ಟಾಪ್ ಇಡಲೇಬೇಕಾಗತ್ತೆ. ಅಂದ್ರೆ ಯೋಚನೆ ಮಾಡೋದ್ರಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡಬಾರ್ದು. ಕೇವಲ ಒಂದು ಕ್ಷಣದಲ್ಲಿ ಫುಲ್ ಸ್ಟಾಪ್ ಇಡಬೇಕಾಗತ್ತೆ. ಯಾಕೆಂದ್ರೆ ಅಂತಿಮ ಸಮಯದಲ್ಲಿ ಮನುಷ್ಯರ ಬುದ್ಧಿ ಬಹಳ ಕೆಟ್ಟೋಗಿರತ್ತೆ. ಅಲೆದಾಡುವ ಆತ್ಮಗಳು, ಜಿನ್ಗಳು, ಭೂತಗಳು ಸಹ ಬಹಳವಾಗಿ ಆಕ್ರಮಣ ಮಾಡತ್ತೆ. ಎಲ್ಲರಿಗೂ ಅದು ಅಂತಿಮ ಸಮಯ ಆಗಿರತ್ತೆ, ಕ್ಷಣವಾಗಿರತ್ತೆ. ಮತ್ತು ಆ ಅಂತಿಮ ಕ್ಷಣದಲ್ಲಿ ನಾವು ಇದನ್ನ ಮಾಡಿನೇ ತೀರ್ತೇವೆ ಅನ್ನೋ ಆವೇಶನೂ ಬರುತ್ತೆ. ಇದು ಸಂಭವಿಸಿಯೇ ತೀರುತ್ತೆ. ಆದ್ದರಿಂದಲೇ ಬಾಬಾ ಒಂದು ದೃಶ್ಯವನ್ನ ತೋರಿಸಿದ್ರು, ಒಂದು ಉದಾಹರಣೆಯ ದೃಶ್ಯ. ಒಬ್ಬರು ಕುಮಾರಿ ಯೋಗದಲ್ಲಿ ಕುಳಿತಿರ್ತಾರೆ ಮತ್ತು ಕೆಟ್ಟ ಸಂಕಲ್ಪ ಉಳ್ಳವರ ದೃಷ್ಟಿ ಹಾಗೂ ವೃತ್ತಿ ಅವರ ಮೇಲೆ ಬೀಳತ್ತೆ. ಅವರು ಅದೇ ಕೆಟ್ಟ ವೃತ್ತಿಯಿಂದ ಅವರ ಮುಂದೆ ಬರ್ತಿರ್ತಾರೆ. ಆದರೆ ಅವರು ಹತ್ತಿರ ಬಂದಂತೆ ಕುಮಾರಿಯ ಬದಲು ಕೇವಲ ಬೆಳಕು ಮಾತ್ರ ಕಾಣಿಸುತ್ತೆ. ಕುಮಾರಿ ಕಾಣಿಸೋದಿಲ್ಲ, ಕೇವಲ ಪ್ರಖರವಾದ ಬೆಳಕು ಕಾಣಿಸುತ್ತೆ. ಇದರಿಂದ ಅವರು ಹೆದರುಕೊಳ್ತಾರೆ ಮತ್ತೆ ಅವರ ಸಂಕಲ್ಪಗಳು ಅಲ್ಲಿಯೇ ನಿಂತು ಹೋಗುತ್ತೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಅಂತಿಮದಲ್ಲಿ ಇಂತಹ ಅನೇಕ ಸನ್ನಿವೇಶಗಳು ಬರುತ್ತೆ. ಆಗ ನೀವು ಸಂಪೂರ್ಣವಾಗಿ ಬೆಳಕಿನ ಸ್ವರೂಪ ಆಗಿರ್ಬೇಕಾಗತ್ತೆ. ಯಾರಾದ್ರೂ ಕೆಟ್ಟ ಸಂಕಲ್ಪದೊಂದಿಗೆ ನಿಮ್ಮ ಬಳಿ ಬಂದರೂ ಸಹ ಅವರ ಸಂಕಲ್ಪಗಳು ಈಡೇರಬಾರ್ದು. ಬದಲಾಗಿ ಅವರಿಗೆ ನೀವು ಫರಿಷ್ಠಾ ರೂಪದಲ್ಲಿ ಕಾಣಿಸ್ಬೇಕು. ಆದ್ರೆ ಇದು ಸಾಧ್ಯ ಆಗೋದು ನಮ್ಮ ಮನಸ್ಸಿನ ಮೇಲೆ ನಮಗೆ ಒಂದು ಕ್ಷಣದಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆದಾಗ ಮಾತ್ರ. ನಾವು ಮನಸ್ಸನ್ನ ಎಲ್ಲಿ ನಿಯಂತ್ರಿಸ್ತೇವೆ, ಯಾವ ಸಂಕಲ್ಪದಲ್ಲಿ ಸ್ಥಿರಗೊಳಿಸ್ಬೇಕೋ ಅಲ್ಲಿಯೇ ಅದು ನಿಲ್ಬೇಕಾಗಿದೆ. ಈ ಅಭ್ಯಾಸ ಈಗಲೇ ಮಾಡಬೇಕು. ಪರೀಕ್ಷೆಯ ಸಮಯದಲ್ಲಿ ಸ್ವಲ್ಪವೂ ಅಲ್ಗಾಡಬಾರ್ದು. ಆದರೆ ನಮ್ಮ ಅಭ್ಯಾಸ ಎಷ್ಟಿರಬೇಕು ಅಂದರೆ ನಾವು ಸ್ಟಾಪ್ ಅಂತ ಹೇಳಿದ ತಕ್ಷಣ ಮನಸ್ಸು ಅಲ್ಲಿಗೆ ನಿಲ್ಬೇಕಾಗಿದೆ. ತಂದೆ ಶಿವಬಾಬರವರ 3 ರೂಪಗಳಾದ ತಂದೆ, ಶಿಕ್ಷಕ ಮತ್ತು ಸದ್ಗುರುವಿನಂತೆ ನಮ್ಮದು ಸಹ 3 ರೂಪಗಳಿದೆ: ಬ್ರಾಹ್ಮಣ, ಫರಿಷ್ಠೆ ಮತ್ತು ದೇವತೆ. ಈಗಿನಿಂದಲೇ ನಮಗೆ ಬೇಕಾದ ರೂಪವನ್ನ ತಕ್ಷಣವೇ ಧರಿಸುವ ಅಭ್ಯಾಸ ಮಾಡಬೇಕು. ಯಾವುದೇ ವಿಷಯವನ್ನ ನೋಡಿ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪಗಳು ಬರ್ತಾ ಇದ್ರೆ ನಮ್ಮ ಕಂಟ್ರೋಲಿಂಗ್ ಪವರ್ ಕಡಿಮೆ ಇದೆ ಅಂತ ಅರ್ಥ. ಆ ವ್ಯರ್ಥ ಸಂಕಲ್ಪಗಳನ್ನ ನಾವು ಒಂದು ಕ್ಷಣದಲ್ಲಿ ನಿಲ್ಲಿಸ್ಬೇಕು ಅಲ್ವಾ? ಈ ಅಭ್ಯಾಸವನ್ನ ಈಗಿನಿಂದಲೇ ಮಾಡಬೇಕು. ರಾತ್ರಿ ಮಲಗುವ ಮುನ್ನ ಇಡೀ ದಿನದ ಫಲಿತಾಂಶವನ್ನ ಬಾಬರವ್ರಿಗೆ ತಿಳಿಸಿ. ಹಳೆಯ ಕಾಲದಲ್ಲಿ ಇಡೀ ಕುಟುಂಬ ಒಟ್ಟಿಗೆ ಕುಳಿತು ವಿಚಾರ ವಿನಿಮಯ ಮಾಡ್ತಾ ಇದ್ರು. ಇಂದು ಕಾಲ ಅಂತೂ ಬದಲಾಗಿದೆ. ಆದ್ರೆ ಬಾಬಾ ಎಲ್ಲರಿಗಿಂತ ದೊಡ್ಡವರಾದ್ರು ಅಲ್ವಾ? ಆದ್ದರಿಂದ ದಿನದ ಎಲ್ಲಾ ವಿಷಯಗಳನ್ನ ಅವ್ರಿಗೆ ತಿಳಿಸ್ಬೇಕು. ನಮ್ಮನ್ನು ನಾವು ಈ ನಿಯಮಕ್ಕೆ ಒಳಪಡಿಸ್ಕೊಂಡಾಗ ಮಾತ್ರ ಸ್ವಯಂ ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ.
ಬಾಬಾ ಹೇಳ್ತಾರೆ, ನಿಮ್ಮಿಂದ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಅಥವಾ ವ್ಯರ್ಥ ಸಂಕಲ್ಪಗಳು ಬಂದಿದ್ರೂ ಅದು ತಪ್ಪೆ. ಆದರೆ ಅದರ ಕ್ಷಮೆಯನ್ನ ಈಗಲೇ ಬಾಬರವರಿಂದ ಕೇಳಿ ಪಡ್ಕೋಬೇಕು. ತಕ್ಷಣ ಕ್ಷಮೆ ಕೇಳೋದ್ರಿಂದ ಒಂದು ಲಾಭ ಇದೆ. ನಾವು ಯಾವುದನ್ನಾದ್ರೂ ಬಾಬರವ್ರಿಗೆ ಅರ್ಪಿಸ್ಬಿಟ್ರೆ, ಕೊಟ್ಬಿಟ್ರೆ ಅದು ನಮಗೆ ಮರಳೋದಿಲ್ಲ, ವಾಪಸ್ ಬರೋದಿಲ್ಲ. ನಾವು ಬಾಬರವ್ರಿಗೆ ಮನಪೂರ್ವಕವಾಗಿ ಅರ್ಪಿಸಿದರೆ ಅವರು ನಮಗೆ ಶಿಕ್ಷೆ ಕೊಡೋದಿಲ್ಲ, ಬದಲಾಗಿ ಇನ್ನೂ ಹೆಚ್ಚಿನ ಶಕ್ತಿಯನ್ನ ತುಂಬ್ತಾರೆ. ಹೀಗೆ ಕ್ಷಮೆ ಪಡೆಯೋದ್ರಿಂದ ನಾವು ಧರ್ಮರಾಜಪುರಿಗೆ ಹೋಗಬೇಕಾಗಿಲ್ಲ. ರಾತ್ರಿ ಮಲ್ಗೋ ಮುನ್ನ ಹೀಗೆ ಮಾಡೋದ್ರಿಂದ ನಿದ್ರೆ ಬಹಳ ಚೆನ್ನಾಗಿ ಬರುತ್ತೆ. ನೀವು ಇದನ್ನ ಮಾಡಿ ನೋಡಿ. ಒಂದು ವೇಳೆ 2 ಗಂಟೆಗಳ ಕಾಲ ಯಾವುದೇ ಸಂಕಲ್ಪ ಅಥವಾ ಕನಸುಗಳಿಲ್ಲದೆ ಮೆದುಳು ಶಾಂತವಾಗಿದ್ರೆ ಅದು 4 ಗಂಟೆಗಳ ಕಾಲ ನಿದ್ರೆ ಮಾಡಿದಷ್ಟು ವಿಶ್ರಾಂತಿ ಕೊಡುತ್ತೆ. ಬಾಬರವ್ರಿಗೆ ಎಲ್ಲವನ್ನ ಹೇಳಬೇಕು ಅಂತ ಗುರಿ ಇದ್ರೆ ನಿಮ್ಮ ಪರಿಶೀಲನೆ ತಾನೇನೆ ನಡೆಯುತ್ತೆ. ಪ್ರತಿದಿನದ ಲೆಕ್ಕವನ್ನ ಬಾಬರವ್ರಿಗೆ ನೀಡಿ ಕ್ಷಮೆ ಪಡೆದ್ರೆ ನಾವು ಕರ್ಮಾತೀತ ಸ್ಥಿತಿಯನ್ನ ತಲುಪ್ತೀವಿ. ನಾವೆಲ್ಲರೂ ಕರ್ಮಾತೀತರು ಆಗ್ಬೇಕು ಅಲ್ವಾ? ಈ ಬಾರಿ ಬಾಬರವರು ವಿಶೇಷವಾಗಿ ಮಧುಬನ ನಿವಾಸಿಗಳಿಗೆ ಹೇಳಿದ್ದಾರೆ, ನಿಮ್ಮ ಫಲಿತಾಂಶ ಚೆನ್ನಾಗಿದ್ರೆ ಮಾತ್ರ ನಾನು ಬರ್ತೀನಿ ಮತ್ತು ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಬರವರೇ ಇಂತಹ ಆಫರ್ ನೀಡಿದ ಮೇಲೆ ನಾವು ಅಷ್ಟೇ ಗಮನವನ್ನ ಕೊಡಬೇಕು ಅಲ್ವಾ? ಬಾಬರವರು ವ್ಯರ್ಥ ಸಂಕಲ್ಪಗಳು ಬರಬಾರ್ದು ಅಂತ ಹೇಳಿದ್ದಾರೆ. ಅದನ್ನ ಯಾರು ಪರಿಶೀಲನೆ ಮಾಡ್ಕೊಂಡಿದ್ದೀರಾ? ಫಲಿತಾಂಶ ಸರಿಯಾಗಿದೆಯಾ? ಚಾರ್ಟ್ ಇಡೋದು ಕೇವಲ ನೋಟ್ಬುಕ್ಗಳಲ್ಲಿ ಬರೆಯೋದಲ್ಲ. ಚಾರ್ಟ್ ಇಡೋದು ಅಂದ್ರೆ ನಮ್ಮಲ್ಲಿ ಬದಲಾವಣೆ ತಂದ್ಕೊಳ್ಬೇಕು ಅಂತ ಅರ್ಥ. ನಾವು ಸಹ ಮೊದಲು ಪ್ರತಿದಿನ ಚಾರ್ಟ್ ಬರೀತಾ ಇದ್ವಿ, ಅದು ಸರಿ. ಆದ್ರೆ ಈಗ ನಮ್ಮಲ್ಲಿ ಬದಲಾವಣೆ ಆಗ್ತಿದ್ಯಾ ಅಂತ ಗಮನಿಸ್ಬೇಕಾಗತ್ತೆ. ನಾವು ಚಾರ್ಟ್ ಬರೆಯೋದು ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳಿಕ್ಕೆ ಅಲ್ವಾ? ಯಾಕೆಂದ್ರೆ ಯಾವುದೇ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಬಾಬಾ ನಮ್ಗೆ ಹಠಾತ್ ಆಗಿ ಆಗುವ ಘಟನೆಗಳ ಪಾಠವನ್ನ ಕಲಿಸ್ತಲೇ ಇರ್ತಾರೆ. ನಮ್ಮ ಪುರುಷಾರ್ಥ ಹೇಗಿದೆ? ಎಲ್ಲರ ಪುರುಷಾರ್ಥವೂ ನಡೆಯುತ್ತಿರೋದನ್ನ ನಾನು ನೋಡಿದ್ದೇನೆ. ಆದ್ರೆ ನಡೆಯುತ್ತಾ ಪುರುಷಾರ್ಥದಲ್ಲಿ ದೃಢತೆ ಕಡಿಮೆ ಆಗ್ಬಿಡತ್ತೆ. ಸಂಕಲ್ಪ ಮಾಡೋ ಸಮಯದಲ್ಲಿ ದೃಢತೆ ಇರುತ್ತೆ, ಆದ್ರೆ ಕರ್ಮಕ್ಕೆ ಬಂದಾಗ, ಮಾತುಕತೆ ನಡೆಸುವಾಗ ಅಥವಾ ಸಂಘಟನೆಯಲ್ಲಿ ಸೇವೆ ಮಾಡುವಾಗ ಆ ದೃಢತೆ ಸಡಿಲಾಗ್ಬಿಡತ್ತೆ. ದೃಢತೆಯೇ ಯಶಸ್ಸಿನ ಕೀಲಿಕೈಯಾಗಿದೆ. ಒಂದು ವೇಳೆ ದೃಢತೆ ಕಡಿಮೆ ಆದ್ರೆ ನಾವು ಬಯಸಿದ ಯಶಸ್ಸು ಸಿಗೋದಿಲ್ಲ. ಯಶಸ್ಸು ಸಿಗ್ಬೋದು, ಆದ್ರೆ ನಾವು ನಿರೀಕ್ಷಿಸಿದಷ್ಟು ಪರಿಣಾಮಕಾರಿ ಆಗಿರೋದಿಲ್ಲ. ಬಾಬಾ ಈ ವಿಷಯದ ಬಗ್ಗೆ ನಮ್ಮ ಗಮನ ಸೆಳೀತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಗಮನ ನೀಡ್ತಾ ಇದ್ದೀರಾ ಅಂತ ದಾದಿ ಕೇಳ್ತಿದ್ದಾರೆ. ಇಂದಿನಿಂದ ಪ್ರತಿದಿನ ನಾನು ನನ್ನ ದೃಢತೆಯ ಚಾರ್ಟ್ ಅನ್ನ ನೋಡ್ತೇನೆ ಅನ್ನೋ ಸಂಕಲ್ಪ ನನ್ನದೇ ಆಗಿದೆ. ನಾನು ಪುರುಷಾರ್ಥದಲ್ಲಿ ಮಾಡಿದ ಸಂಕಲ್ಪದಲ್ಲಿ ದೃಢತೆ ಇದೆಯಾ ಅಥವಾ ಸ್ವಲ್ಪ ನಿರ್ಲಕ್ಷ್ಯ ಬಂದಿದ್ಯಾ? ಸರಿ, ಮಾಡ್ತಾ ಇದ್ದೇನೆ, ಆಗತ್ತೆ, ಸಮಯ ಬಂದಾಗ ಪೂರ್ಣ ಆಗತ್ತೆ ಅಂತ ಇಂತಹ ಆಲೋಚನೆಗಳು ನಿಮ್ಮನ್ನ ಸಡಿಲಗೊಳಿಸ್ತಿಲ್ವಾ? ಪ್ರತಿದಿನದ ಚಾರ್ಟ್ ಅನ್ನ ಒಬ್ಬ ಹಿರಿಯರಿಗೆ ನೀಡುವಂತೆ ಬಾಬರವ್ರಿಗೆ ಅರ್ಪಣೆ ಮಾಡಿ. ಕೇವಲ ಹೆಸರಿಗಷ್ಟೇ ನೀಡಬಾರ್ದು, ದೃಢತೆಯಿಂದ ನೀಡಬೇಕು. ನಿಮ್ಮ ಸ್ವಂತ ಲಾಭವನ್ನ ಯೋಚಿಸಿ ನೀಡ್ತಾ ಇದ್ದೀರಾ ಅಥವಾ ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ ನೀಡ್ತಾ ಇದ್ದೀರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಈಗ ನೀವೇ ಒಂದು ಯೋಜನೆಯನ್ನ ರೂಪಿಸಿ ಹೇಗೆ ಮಾಡ್ತೀರಾ? ಒಬ್ಬೊಬ್ಬರೇ ಮಾಡ್ತೀರಾ ಅಥವಾ ಗುಂಪಾಗಿ ಕುಳಿತು ಸಂಘಟನೆಯಲ್ಲಿ ಮಾಡ್ತೀರಾ? ಏನ್ ಯೋಚಿಸಿದ್ದೀರಾ ಇದ್ರ ಬಗ್ಗೆ? ನಾಳೆಯಿಂದ ರಾತ್ರಿ ಮಲಗುವ ಮುನ್ನ ಎಲ್ಲರೂ ಬಾಬರವರಿಗೆ ತಮ್ಮ ಫಲಿತಾಂಶವನ್ನ ನೀಡಿ ಮತ್ತು ಏನಾದ್ರೂ ತಪ್ಪುಗಳಾಗಿದ್ರೆ ಕ್ಷಮೆ ಕೇಳಿ. ಬಾಬರವರ ಪ್ರಕಾರ ವ್ಯರ್ಥ ಸಂಕಲ್ಪ ಮಾಡೋದು ಸಹ ತಪ್ಪೆ. ಯಾವುದೋ ವಿಷಯವನ್ನ ನೋಡಿ ಇದು ಏಕೆ ಹೀಗಾಯ್ತು, ಏನಿದು, ಹೇಗೆ, ಇದು ಎಲ್ಲಿವರೆಗೆ ನಡೆಯುತ್ತೆ, ಇದು ಆಗ್ಬಾರ್ದಿತ್ತು ಎಂಬ ಅನಗತ್ಯ ಆಲೋಚನೆಗಳು ಬರ್ತಾ ಇರತ್ತೆ. ಯಾಕೆಂದ್ರೆ ಆ ವಿಷಯದ ಜವಾಬ್ದಾರಿ ನಮ್ಮದಾಗಿರೋದಿಲ್ಲ. ನೀವು ನಿಮ್ಮನ್ನ ಪರಿಶೀಲನೆ ಮಾಡಿಕೊಂಡಿದ್ರೋ ಇಲ್ವೋ ಅನ್ನೋದು ಹೇಗೆ ತಿಳಿಯುತ್ತೆ? ನಾವು ಸದಾ ಸಂಪರ್ಕದಲ್ಲಿ ಇರುವುದಿಲ್ಲ. ಹಾಗಾಗಿ ಇದಕ್ಕೆ ವಿಧಿ ಏನು? ನಮ್ಮ ಮನಸ್ಸನ್ನ ನಾವೇ ದೃಢಗೊಳಿಸ್ಕೊಳ್ಬೇಕು. ಇಲ್ಲಿ ಬೇರೆ ಯಾರೂ ಇರೋದಿಲ್ಲ. ಆದ್ದರಿಂದ ನಾವೇ ನಮಗೆ ಮಾಲೀಕರಾಗಿ ನಮ್ಮನ್ನು ನಾವೇ ಪರೀಕ್ಷಿಸ್ಕೊಳ್ಬೇಕು. ಇದನ್ನ ಬಿಟ್ಟು ಬೇರೆ ಯಾವುದೇ ವಿಧಿ ಇಲ್ಲ. ಈ ವಿಷಯದಲ್ಲಿ ನಾವೇ ನಮಗೆ ಮುಖ್ಯಸ್ಥರಾಗಬೇಕು. ಆದ್ದರಿಂದ
ಒಂದು ದೃಢ ನಿಶ್ಚಯ ಮಾಡಿ ಇದು ಅತ್ಯಂತ ಅಗತ್ಯವಾದ ಕೆಲಸ ಅಂತ ಭಾವಿಸಿ ಕೇವಲ 2 ಪದಗಳನ್ನು ಬರೀರಿ ಅಷ್ಟೇ. ಒಂದು ಡೈರಿಯನ್ನ ಇಟ್ಕೊಳ್ಳಿ. ಬಾಬರವರು ಯಾವಾಗ ಬೇಕಾದ್ರೂ ಆ ಡೈರಿಯನ್ನ ನೋಡ್ಬೋದು. ಡೈರಿಯಲ್ಲಿ ಅತಿಯಾಗಿ ಏನನ್ನೂ ಬರಿಬೇಡಿ. ಕೇವಲ ಎಷ್ಟು ಗಮನಿಸಿ, ವ್ಯರ್ಥ ಸಂಕಲ್ಪಗಳು ಬಂದ್ವಾ, ಎಷ್ಟು ಸಮಯ ನಡೀತು. ಕೆಲವೊಮ್ಮೆ ಒಂದೇ ಬಾರಿಗೆ 10 ನಿಮಿಷಗಳ ಕಾಲ ವ್ಯರ್ಥ ಸಂಕಲ್ಪಗಳು ಬರ್ಬೋದು, ಅಥವಾ 2 ನಿಮಿಷ ಬರ್ಬೋದು. ಆದರೆ ಇಡೀ ದಿನದಲ್ಲಿ ಒಟ್ಟು ಎಷ್ಟು ಸಮಯ ವೇಸ್ಟ್ ಆಯಿತು. ಅಥವಾ ಬೆಳಗ್ಗೆ ನಾನು ಯಾವ ವಿಷಯದ ಮೇಲೆ ವಿಶೇಷ ಗಮನ ನೀಡಬೇಕು ಅಂತ ಗುರಿ ಯಾವುದನ್ನ ಇಟ್ಕೊಂಡಿದ್ದೆ, ಅದು ಇಡೀ ದಿನ ಸರಿಯಾಗಿ ಪಾಲನೆ ಆಯ್ತಾ, ನನ್ನ ಸ್ವರೂಪ ಸ್ಥಿರವಾಗಿ ಇತ್ತ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಇದನ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಸಾಧ್ಯ ಆಗತ್ತೆ ಅಂತ ದಾದಿಯವರು ತಿಳಿಸ್ತಿದ್ದಾರೆ. ಯಾಕೆಂದ್ರೆ ನಿಮ್ಗೆ ಬಾಬರವರ ಮೇಲೆ ಅಪಾರ ಪ್ರೀತಿ ಇದೆ. ಆದ್ರೆ ಈ ಪ್ರೀತಿಯ ಮಧ್ಯೆ ಅಡ್ಡಿಯಾಗಿ ಬರುವ ವ್ಯರ್ಥವನ್ನ ನಾವು ಅಳಿಸಾಕ್ಬೇಕು. ನೀವೆಲ್ಲರೂ ಬಾಬರವ್ರಿಗೆ ಅತ್ಯಂತ ಪ್ರಿಯರು, ಆದ್ರೆ ನಿಮ್ಮ ಬಗ್ಗೆ ವ್ಯರ್ಥದ ವಿಷಯ ಕೇಳಿದಾಗ ಬಾಬರವ್ರಿಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ನಾವು ಯಾವ ಗುರಿಯನ್ನ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೇವೆ, ಆ ಗುರಿ ಪೂರ್ಣವಾಗ್ತಿದೆಯೋ ಅಥವಾ ಇಲ್ವಾ ಅನ್ನೋದನ್ನ ಗಮನಿಸ್ಬೇಕು. ದಾದಿ ಜಾನಕಿಜಿಯವರ ಅಮೂಲ್ಯ ಶಿಕ್ಷಣಗಳು 11/11/2006 ಇಸ್ವಿಯಲ್ಲಿ ನುಡಿಸಿದಂತಹ ಮಹಾವಾಕ್ಯಗಳು. ಪವಿತ್ರತೆಯ ಧಾರಣೆಯಿಂದಲೇ ಕರ್ಮ ಅಥವಾ ವಿಚಾರಗಳಲ್ಲಿ ಸತ್ಯತೆ ಬರುತ್ತೆ. ಅಶರೀರಿಯಾಗುವ ಅಭ್ಯಾಸ ಎಷ್ಟಿರಬೇಕು ಅಂದ್ರೆ, ಆತ್ಮ ಅನ್ನೋ ಪಕ್ಷಿ ತನ್ನಷ್ಟಕ್ಕೆ ತಾನೇ ಹಾರ್ಲಿಕ್ಕೆ ಆರಂಭಿಸ್ಬೇಕು. ಪಕ್ಷಿ ಹಾರ್ಲಿಕ್ಕೆ ಯಾವುದೇ ವಿಶೇಷ ಅಭ್ಯಾಸ ಮಾಡೋದಿಲ್ಲ. ಹಾಗೇನೆ ಆತ್ಮ ದೇಹವನ್ನ ಬಿಡೋದು ಮತ್ತು ಧರಿಸೋದು ಮೊದಲೇ ಅಭ್ಯಾಸ ಇದೆ. ಅದು ಒಂದೇ ದೇಹದಲ್ಲಿ ಸದಾಕಾಲ ಇರೋದಿಲ್ಲ. ಆದರೆ ಇದುವರೆಗೆ ಅದು ಕರ್ಮಗಳಿಗೆ ಅನುಸಾರವಾಗಿ ಜನನ ಮರಣ ಚಕ್ರದಲ್ಲಿ ನಡೀತಾ ಇದೆ. ಈಗ ನಮ್ಮ ವಿಕರ್ಮಗಳು ವಿನಾಶವಾಗಿ ಕರ್ಮಗಳ ಲೆಕ್ಕಾಚಾರಗಳು ಚುಕ್ತವಾದ್ರೆ ಆತ್ಮ ಹಾರತೆ. ದೇಹದಲ್ಲಿದ್ರೂ ಸಹ ನಾನು ಶಾಂತಿಧಾಮಕ್ಕೆ ಹೋಗ್ಬೇಕು ಅನ್ನೋ ಸ್ಥಿತಿ ಅತ್ಯಂತ ಸಹಜವಾಗಿ ಬರಬೇಕು. ತಂದೆ, ಶಿಕ್ಷಕ ಮತ್ತು ಸದ್ಗುರು ಒಬ್ಬರೇ ಸತ್ಯವಾದ ಸಂಪಾದನೆಯಾಗಿದೆ. ತಂದೆ, ಶಿಕ್ಷಕ ಮತ್ತು ಸದ್ಗುರು ಎಲ್ಲರೂ ಒಬ್ಬರೇ ಆಗಿದ್ದಾರೆ. ನಮ್ಮ ಈ ವಿದ್ಯಾಲಯ ಒಂದೇ. ಇಲ್ಲಿ ಹೊಸಬರು ಮತ್ತು ಹಳೆಯವರು ಹಳಬರಿಗೆ ಎಲ್ಲರಿಗೂ ಒಟ್ಟಿಗೆ ಕುಳಿತು ಕಲಿಸಲಾಗುತ್ತೆ. ಇಲ್ಲಿನ ಪವಿತ್ರ ವಾತಾವರಣ ಮತ್ತು ಸಂಘಟನೆಯ ಏಕಾಗ್ರತೆಯ ಶಕ್ತಿಯಿಂದ ಎಲ್ಲರಿಗೂ ಎಲ್ಲಾ ವಿಷಯಗಳು ಸುಲಭವಾಗಿ ಅರ್ಥ ಆಗತ್ತೆ. ಇದರಿಂದ ಮನಸ್ಸಿನ ಚಂಚಲತೆ ದೂರ ಆಗತ್ತೆ. ನಮ್ಮ ಮನಸ್ಸು ಎಲ್ಲಿರತ್ತೆ, ನಮ್ಮ ಧನ ಅಲ್ಲಿನೇ ವ್ಯಯ ಆಗತ್ತೆ. ಬಾಬರವರು ನಮ್ಮನ್ನು ಕೆಟ್ಟ ಹವ್ಯಾಸಗಳಿಂದ ಮತ್ತು ವ್ಯರ್ಥ ವ್ಯವಹಾರಗಳಿಂದ ಬಿಡಿಸಿದ್ದಾರೆ. ಇದರಿಂದ ಎಷ್ಟೊಂದು ಹಣದ ಉಳಿತಾಯ ಆಗತ್ತೆ. ನಮ್ಮ ಬಳಿ ಈಗ ಅತಿ ಹೆಚ್ಚಿನ ಖಜಾನೆಗಳಿವೆ. ಯಾಕೆಂದ್ರೆ ನಾವು ಈಗ ವ್ಯರ್ಥವಾಗಿ ಸಮಯವನ್ನಾಗ್ಲಿ ಅಥವಾ ಸಂಕಲ್ಪಗಳನ್ನಾಗ್ಲಿ ಕಳೆಯೋದಿಲ್ಲ. ನಮ್ಗೆ ಈಗ ಸುಳ್ಳು ಹೇಳೋದೇ ಗೊತ್ತಿಲ್ಲ. ಸತ್ಯವಾದ ಮಾರ್ಗದಲ್ಲಿ ಸಂಪಾದನೆ ಮಾಡೋದ್ರಲ್ಲಿ ಬಹಳ ಆನಂದ ಇದೆ. ಇಂತಹ ಶ್ರೇಷ್ಠ ಸಂಪಾದನೆಯನ್ನ ಮಾಡ್ಲಿಕ್ಕೆ ಪರಿಶ್ರಮ ಬೇಕು. ಪರಿಶ್ರಮ ಇಲ್ಲದೆ ಯಾರು ಏನನ್ನೂ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಅಜಾಗರೂಕತೆ ತೋರಿದ್ರೂ ಗಳಿಸಿದ್ದನ್ನ ಕಳ್ಕೊಳ್ಬೇಕಾಗತ್ತೆ. ಇದು ನಮ್ಮ ಶಿಕ್ಷಣವೂ ಹೌದು, ಸತ್ಯವಾದ ಸಂಪಾದನೆಯೂ ಹೌದು, ಮತ್ತು ನಾವು ಇದರ ದಾನವನ್ನು ಮಾಡ್ತೇವೆ. ಸಂಪಾದನೆಗೆ ಪರಿಶ್ರಮ ಬೇಕು, ಶಿಕ್ಷಣಕ್ಕೆ ಗಮನ ನೀಡಬೇಕು. ಆದರೆ ದಾನ ಮಾಡಲಿಕ್ಕೆ ನಾವೇನು ವಿಶೇಷವಾಗಿ ಕಷ್ಟಪಡಬೇಕಾಗಿಲ್ಲ. ಜ್ಞಾನವನ್ನ ಹೇಳ್ತಾ ಕೇಳ್ತಾ ಅಂದನಿಗೂ ಕಣ್ಣು ಬರುತ್ತೆ. ಅಂದ್ರೆ ಜೀವನದ ಸರಿಯಾದ ದಾರಿ ತಿಳಿಯುತ್ತೆ. ಬಾಬರವರು ಅದೆಷ್ಟು ಮಧುರವಾದ ಜ್ಞಾನವನ್ನ ನೀಡ್ತಾರೆ ಅಂದ್ರೆ, ಅದನ್ನು ಯಾರಿಗೆ ತಿಳಿಸಿದ್ರು ಅವರಿಗೆ ಅದು ಬಹಳ ಇಷ್ಟ ಆಗತ್ತೆ. ಬ್ರಹ್ಮಕುಮಾರ ಅಥವಾ ಬ್ರಹ್ಮಕುಮಾರಿ ಆಗೋದು ಅಷ್ಟು ಸುಲಭದ ಮಾತಲ್ಲ. ಇದಕ್ಕೆ ಬಹಳ ಶಿಸ್ತು ಬೇಕು. ಆದ್ರೆ ಈ ಮಾರ್ಗದಲ್ಲಿ ನಡೆಯೋದು ಬಹಳ ಸುಂದರವಾದ ಅನುಭವ ಮಾಡಿಸುತ್ತೆ. ಯಜ್ಞದಲ್ಲಿ ಇದ್ದು ಸೇವೆ ಮಾಡೋ ಮೂಲಕ ಸಮಯವನ್ನು ಸಫಲ ಮಾಡುವ ದೊಡ್ಡ ಭಾಗ್ಯ ನನಗಂತೂ ಸಿಕ್ಕಿದೆ ಅಂತ ಜಾನಕಿ ದಾದಿಯವರು ಹೇಳ್ತಿದ್ದಾರೆ. ಈ ಸ್ಥಿತಿಯಲ್ಲಿದ್ದಾಗ ಹಳೆಯ ಪ್ರಪಂಚದ ನೆನಪು ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಗಮ ಯುಗದಲ್ಲಿ ನಾವು ನಮ್ಮ ಉನ್ನತ ಅದೃಷ್ಟವನ್ನು ರೂಪಿಸಿಕೊಳ್ತಾ ಇದ್ದೀವಿ. ಶ್ರೇಷ್ಠ ಕರ್ಮದ ರೇಖೆಯನ್ನು ಎಳಿಲಿಕ್ಕೆ ಬಾಬಾ ನಮಗೆ ದೃಢತೆಯ ಲೇಖನಿಯನ್ನು ನೀಡಿದ್ದಾರೆ. ಒಬ್ಬರೇ ಬಾಬಾ, ಮತ್ತೊಬ್ಬರು ಯಾರೂ ಇಲ್ಲ.
ಎರಡನೆಯ ಸಂಕಲ್ಪದಲ್ಲಿ ದೃಢತೆ. ಇದೇ ಆ ಲೇಖನಿಯಾಗಿದೆ. ನಮ್ಮ ಬಾಬಾ ನಮಗೆ ನೆನಪು ಮಾಡೋದನ್ನು ಕಲಿಸ್ತಾರೆ. ಬ್ರಹ್ಮ ಬಾಬರವ್ರಿಗೆ ತಮ್ಮ ಅಲೌಕಿಕ ಜೀವನದಲ್ಲಿ ಎಂದಿಗೂ ಲೌಕಿಕ ಮಿತ್ರ ಸಂಬಂಧಿಗಳು ನೆನಪಿಗೆ ಬರಲೇ ಇಲ್ಲ. ಜೀವನದಲ್ಲಿ ಅಂತಹ ಪವಿತ್ರತೆ ಮತ್ತು ಅಲೌಕಿಕತೆ ಬಂದರೆ ಮಾತ್ರ ನಮ್ಮ ಅದೃಷ್ಟ ಶ್ರೇಷ್ಠ ಆಗತ್ತೆ. ಆಲೋಚನೆ ಅಥವಾ ಕರ್ಮದಲ್ಲಿ ಸಾಧಾರಣತೆ ಇದ್ರೆ ಉನ್ನತ ಅದೃಷ್ಟವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ನಾನು ಏನ್ ಮಾಡಬೇಕು? ನಾನು ಪವಿತ್ರತೆಯಲ್ಲಿ ದೃಢವಾಗಿರಬೇಕು. ಯಾರಲ್ಲಿ ಕ್ಷತ್ರಿಯ ಗುಣ ಇರತ್ತೆ ಅವರ ಬುದ್ಧಿ ಸ್ಥಿರವಾಗಿ ಇರೋದಿಲ್ಲ. ಅವರಿಗೆ ಶಾಂತವಾಗಿ ಕುಳಿತು ಯಜ್ಞ ಸೇವೆ ಮಾಡುವ ಸಂಕಲ್ಪ ಬರೋದೇ ಇಲ್ಲ. ಪವಿತ್ರತೆಯು ಮೊದಲು ಮನಸ್ಸಿನಲ್ಲಿ, ನಂತರ ವೃತ್ತಿ ಮತ್ತು ದೃಷ್ಟಿಯಲ್ಲಿ, ನಂತರ ಕರ್ಮದಲ್ಲಿ ಬರಬೇಕು. ನೆನ್ಪಿಟ್ಕೊಳ್ಳಿ, ಪವಿತ್ರತೆಯಲ್ಲಿಯೇ ಶಾಂತಿ ಅಡಗಿದೆ. ಪವಿತ್ರತೆ ಕಡಿಮೆ ಇದ್ರೆ ಶಾಂತಿನೂ ಕಡಿಮೆ ಇರುತ್ತೆ. ಪ್ರತಿಯೊಬ್ಬರೂ ತಮ್ಮ ಸ್ವಂತ ಪುರುಷಾರ್ಥದಿಂದ ತಂದೆಯ ಪೂರ್ಣ ಆಸ್ತಿಯನ್ನ ಪಡಿಬಹುದು. ನಮ್ಮ ಬುದ್ಧಿಯು ಸದಾ ತಂದೆಯ ಕಡೆ ಇರಬೇಕು ಮತ್ತು ನರಕವಾಸಿಗಳೊಂದಿಗೆ ಅಂದರೆ ದೈಹಿಕ ಸಂಬಂಧಗಳೊಂದಿಗೆ ಯಾವುದೇ ಮೋಹ ಅಥವಾ ಅಟ್ಯಾಚ್ಮೆಂಟ್ ಇರಬಾರ್ದು. ಕಾಮದಂತಹ ದೊಡ್ಡ ವಿಕಾರಗಳು ಖಂಡಿತವಾಗಿಯೂ ಹಾನಿಕಾರಕ. ಆದರೆ ಅತಿಯಾದ ಕೋಪ, ಮೋಹ ಅಥವಾ ಅತಿಯಾದ ಹಾಸ್ಯ, ಚೇಷ್ಟೆ ಮಾಡುವ ಅಭ್ಯಾಸವಿದ್ರೂ ಸಹ ಅದು ನಮ್ಮ ಹೆಸರನ್ನು ಕೆಡಿಸುತ್ತೆ. ನಮ್ಮಲ್ಲಿ ಸೋಮಾರಿ ಗುಣ ಬಂದರೆ ಅಥವಾ ನಾವು ನೆಪಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರೆ ಆಗಲೂ ನಮ್ಮ ಗೌರವ ಕಡಿಮೆ ಆಗತ್ತೆ. ವಾಸ್ತವವಾಗಿ ನಾವು ಬಾಬರವರ ಹೆಸರನ್ನು ಕೆಡಿಸೋದಿಲ್ಲ, ಬದಲಾಗಿ ನಮ್ಮ ಸ್ವಂತ ಹೆಸರನ್ನೇ ಕೆಡಿಸ್ಕೊಳ್ತೀವಿ. ಯಾರು ಸದಾ ಜಾಗೃತವಾಗಿರ್ತಾರೆ ಅವ್ರಿಗೆ ಕೇವಲ ಒಂದು ಗುರಿ ಇರುತ್ತೆ, ನಾನು ಬಾಬರವರ ಹೆಸರನ್ನ ಜಗತ್ತಿನಲ್ಲಿ ಬೆಳಗಿಸ್ಬೇಕು. ಅಂತಹವರು ಪ್ರತಿ ವಿಷಯದಲ್ಲಿಯೂ ಬಹಳ ಎಚ್ಚರಿಕೆಯಿಂದ ಇರ್ತಾರೆ. ಬಾಬರವರ ಹೆಸರನ್ನ ಬೆಳಗಿಸುವವರು ಪ್ರತಿ ವಿಷಯದಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಪವಿತ್ರತೆ ಇಲ್ಲದೆ ವಿಚಾರಗಳಲ್ಲಿ ಮತ್ತು ಕರ್ಮಗಳಲ್ಲಿ ಸತ್ಯತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರತೆ ಇಲ್ಲದೆ ಇದ್ರೆ ಅಲ್ಲಿ ಎಲ್ಲವೂ ಮಿಶ್ರಿತವಾಗಿರುತ್ತೆ, ಅಂದ್ರೆ ಅಶುದ್ಧವಾಗಿರುತ್ತೆ. ನಮ್ಗೆ ಶಕ್ತಿ ಸಿಗೋದೆ ಸತ್ಯತೆಯಿಂದ. ಯಾರು ಸತ್ಯವಂತ ಮಕ್ಕಳೋ ಅವರ ಪ್ರತಿ ಕಾರ್ಯದಲ್ಲೂ ಬಾಬಾ ಸಹಾಯ ಮಾಡ್ತಾರೆ. ಅಂತಹ ಶ್ರೇಷ್ಠ ಅದೃಷ್ಟವನ್ನ ಪಡೆದ ನಾವು ಎಂತಹ ಭಾಗ್ಯಶಾಲಿಗಳು. ನಾವು ಸದಾ ಆಧ್ಯಾತ್ಮಿಕ ಯಾತ್ರೆಯಲ್ಲಿದ್ದೇವೆ ಅನ್ನೋದು ನೆನಪಿರ್ಲಿ. ಲೌಕಿಕದಿಂದ ದೂರ ಇರಬೇಕು ಮತ್ತು ಪ್ರೀತಿಯಿಂದಲೂ ಇರಬೇಕು. ಈ ಎರಡರ ಬ್ಯಾಲೆನ್ಸ್ ನಮ್ಗೆ ಬೇಕಾಗಿದೆ. ಬಾಬರವರು ಪ್ರತಿದಿನ ಹೇಳುವ ಮಧುರವಾದ ಮಾತುಗಳನ್ನ ಧಾರಣೆ ಮಾಡಿ ಕೇವಲ ನಿಮಿತ್ತ ಮಾತ್ರ ಆಗಿ, ಆಗ ನಿಮ್ಮ ಇಚ್ಛೆಯಂತೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅನ್ನೋ ಭಾವನೆ ಬರುತ್ತೆ. ಆಗ ಏರುವ ಕಲೆ ಹಾರುವ ಕಲೆಯಾಗಿ ಬದಲಾಗತ್ತೆ ಮತ್ತು ನಾವು ತಾನಾಗಿಯೇ ಹಾರಿ ನಮ್ಮ ಮನೆಗೆ ತಲುಪ್ತೇವೆ. ನಂತರ ಸತ್ಯಯುಗ ಬಂದಾಗ ನಾವು ಮೊದಲ ಕ್ಷಣಗಳಲ್ಲೇ ಬರ್ತೀವಿ, ತಡವಾಗಿ ಬರೋದಿಲ್ಲ. ದಾದಿ ಜಾನಕಿಜಿಯವರ 2ನೇ ಕ್ಲಾಸ್. ಸದಾ ನಗುಮುಖದಿಂದ ಇರ್ಬೇಕಂದ್ರೆ ಯಾರ ಸ್ವಭಾವ ಭಾವದ ಪ್ರಭಾವಕ್ಕೆ ಒಳಗಾಗಬೇಡಿ, ಯಾರಿಗೂ ದುಃಖ ಕೊಡಬೇಡಿ ಮತ್ತೆ ಯಾರಿಂದಲೂ ದುಃಖವನ್ನ ತೆಗೆದುಕೊಳ್ಬೇಡಿ. ಇದು 12/11/2006 ಇಸ್ವಿಯಲ್ಲಿ ಜಾನಕಿ ದಾದಿಜಿಯವರು ನುಡಿಸಿರುವಂತಹ ಮಹಾವಾಕ್ಯಗಳು. ಅತೀಂದ್ರಿಯ ಸುಖ ಮತ್ತು ಸದಾ ಪ್ರಸನ್ನತೆಯ ರಹಸ್ಯ. ಅರ್ಜುನ ಅಂದ್ರೆ ಎಲ್ಲದರಿಂದ ಭಿನ್ನ. ಇದಕ್ಕಾಗಿ ಏನ್ ಮಾಡ್ಬೇಕು? ನಮ್ಮ ಒಳಗಿನಿಂದ ಅತೀಂದ್ರಿಯ ಸುಖದ ಅನುಭವ ಆಗ್ಬೇಕು. ಗೋಪಿಕೆಯರ ಅತೀಂದ್ರಿಯ ಸುಖದ ಗಾಯನವು ಈ ಸಂಗಮ ಯುಗದ್ದೇ ಆಗಿದೆ. ಇಂದ್ರಿಯಗಳ ಮೂಲಕ ಸುಖ ಪಡೆಯುವ ಇಚ್ಛೆ ನಮ್ಗೆ ಇರಬಾರ್ದು. ಇಂದ್ರಿಯಗಳು ಸೇವೆಯನ್ನ ಮಾಡ್ತಾ ತಿನ್ನುವ, ಸುತ್ತಾಡುವ ಅಥವಾ ಉಟ್ಟುಕೊಳ್ಳುವ ಇಂದ್ರಿಯ ಸುಖಗಳ ಮೇಲೆ ಯಾವುದೇ ಆಸೆ ಇರಬಾರ್ದು. ಅತೀಂದ್ರಿಯ ಸುಖದಲ್ಲಿ ನೆಲೆಸೋದೆ ನಿಜವಾದ ಸೇವೆಯಾಗಿದೆ. ಸೇವೆಯಲ್ಲಿ ನಿಜವಾದ ಸುಖ ಸದಾ ಮುಗುಳ್ನಗುವವರಿಗೆ ಮಾತ್ರ ಸಿಗತ್ತೆ. ಯಾರು ಈ ತರ ಸ್ವಭಾವ ಅಥವಾ ಪ್ರಭಾವಕ್ಕೆ ಒಳಗಾಗೋದಿಲ್ಲ ಅವರು ಮಾತ್ರ ಸದಾ ನಗ್ತಿರ್ಲಿಕ್ಕೆ ಸಾಧ್ಯ. ಯಾರು ಸದಾ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ, ಅಂದ್ರೆ ಇವನು ಹೀಗೆ ಮಾಡ್ದ, ಅವ್ರು ಈ ರೀತಿ ಮಾಡಿದ್ರು ಅಂತ ಯೋಚಿಸ್ತಾ ಇರ್ತಾರೆ, ಅವ್ರಿಗೆ ಸುಖ ಸಿಗ್ಲಿಕ್ಕೇನೆ ಸಾಧ್ಯ ಇಲ್ಲ. ಅತೀಂದ್ರಿಯ ಸುಖದಲ್ಲಿ ಇರಬಲ್ಲವರು ಅಂದ್ರೆ ಮನಪೂರ್ವಕವಾಗಿ ನಾನು ಅದೃಷ್ಟವಂತ, ನನಗೆ
ಮಲಗಲು ಮಂಚವಿದೆ, ಇರ್ಲಿಕ್ಕೆ ಗುಡಿಸಲು ಇದೆ, ತಿನ್ಲಿಕ್ಕೆ ಮತ್ತು ಸೇವೆ ಮಾಡಲಿಕ್ಕೆ ಎಲ್ಲವೂ ಉತ್ತಮವಾಗಿದೆ ಎಂದು ತೃಪ್ತಿಯಿಂದ ಹೇಳ್ತಾರೆ. ಇಡೀ ದಿನ ತಮ್ಮದೇ ಆದ ದುಃಖದಲ್ಲಿ ಮುಳುಗಿ ಸದಾ ದುಃಖಿಯಾಗಿರುವರು. ನಮ್ಮನ್ನ ನಾವೇ ಕೇಳ್ಕೊಳ್ಳೋಣ, ನಾವೆಲ್ಲಿದ್ದೀವಿ? ಎಂದಿಗೂ ದುಃಖವನ್ನ ನೀಡಬೇಡಿ ಮತ್ತೆ ದುಃಖವನ್ನ ಪಡಿಬೇಡಿ. ಪರಮಾತ್ಮ ಹೇಳ್ತಾರೆ, ನೀವು ಬೇರೆ ಏನನ್ನ ಮಾಡಿದ್ರೂ ಪರವಾಗಿಲ್ಲ, ಆದ್ರೆ ಪ್ರತಿಯೊಂದು ವಿಷಯದಲ್ಲಿ ಸದಾ ಖುಷಿಯಾಗಿರಿ. ಜೀವನ ಒಂದು ಆಟ. ಒಂದು ನಿಮಿಷದಲ್ಲಿ ಒಂದು ಘಟನೆ ನಡೆದ್ರೆ ಮುಂದಿನ ನಿಮಿಷದಲ್ಲಿ ಮತ್ತೊಂದು ನಡೆಯುತ್ತೆ. ಇದನ್ನ ಒಂದು ಆಟ ಅಂತ ತಿಳಿದೇ ಇದ್ರೆ ನೀವು ಅದನ್ನ ನೋಡ್ಲಿಕ್ಕೂ ಸಾಧ್ಯ ಇಲ್ಲ ಅಥವಾ ಆಡ್ಲಿಕ್ಕೂ ಸಾಧ್ಯ ಇಲ್ಲ. ಎರಡೂ ಅವಕಾಶಗಳನ್ನ ಕಳ್ಕೊಳ್ತೀರಾ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲೂ ಮುಖವನ್ನ ಬಾಡಿಸ್ಕೊಳ್ಬೇಡಿ. ಯಾರ ಬುದ್ಧಿಯಲ್ಲಿ ತಂದೆಯ ಮೇಲೆ ಸದಾ ಪ್ರೀತಿ ಇರತ್ತೆ ಅಂತವರ ಮುಂದೆ ಎಂತಹದ್ದೇ ಪರಿಸ್ಥಿತಿ ಬಂದ್ರೂ ವಿಜಯ ಮಾಲೆ ಅವರ ಕೊರಳನ್ನೇ ಸೇರತ್ತೆ. ಅವರ ಮುಖದಲ್ಲಿ ಸೋಲಿನ ಛಾಯೆ ಎಂದಿಗೂ ಮೂಡೋದಿಲ್ಲ. ಡ್ರಾಮಾ ಅಥವಾ ಸೃಷ್ಟಿ ಚಕ್ರ ಆದ ಜ್ಞಾನ ಮತ್ತು ಬಾಬರವರ ನೆನಪಿನಿಂದಾಗಿ ಅವರಿಗೆ ಯಾವುದೂ ಹೊಸತು ಅನಿಸೋದಿಲ್ಲ. ಇದು ಪಾಂಡವರ ಮತ್ತು ಶಕ್ತಿಯರ ಭಾಗ್ಯವಾಗಿದೆ. ಕೌರವರಿಗೆ ಅಹಂಕಾರ ಮತ್ತು ಪದವಿ ಗೌರವಗಳು ಬೇಕು. ಆದ್ರೆ ಪಾಂಡವರು ಏನ್ ಹೇಳ್ತಾರೆ? ಪ್ರಭು, ನೀವಿರುವಿರಿ ಅಂದರೆ ನಮಗೆ ಎಲ್ಲವೂ ಸಿಕ್ಕಿದಂತೆ. ಬಾಬಾ, ನೀವಿದ್ದೀರಿ ಅಂದರೆ ನಮಗೆ ಜಗತ್ತೇ ಸಿಕ್ಕಿದಂತೆ. ಇಷ್ಟೇ ಅವರ ಭಾವನೆ. ಇಡೀ ಜಗತ್ತನ್ನ ಹುಡುಕಿ ಆರಿಸಿ ಬಾಬರವರು ನಮ್ಮನ್ನ ಇಲ್ಲಿ ಒಟ್ಟುಗೂಡಿಸಿದ್ದಾರೆ. ಬಾಬಾ ಇದ್ದಾರೆ ಅಂದ್ರೆ ನಮ್ಗೆ ಎಲ್ಲವೂ ಇದೆ ಅನ್ನೋದು ಅವರ ಬುದ್ಧಿಯಲ್ಲಿ ದೃಢವಾಗಿ ಇರುತ್ತೆ. ಯಾರು ಮಿತವ್ಯಯ ಮತ್ತು ಖುಷಿಯಿಂದ ಜೀವನ ನಡೆಸ್ತಾ ಈಶ್ವರ್ಯ ಯಜ್ಞವನ್ನ ನಡೆಸ್ತಾರೆ, ಅವರ ಗುಣಗಾನವನ್ನ ಸ್ವತಃ ಬಾಬರವರೇ ಮಾಡ್ತಾರೆ. ಅಂತಹವರು ಎಲ್ಲಿದ್ರೂ ಸುಖಿಯಾಗಿ ಇರ್ತಾರೆ. ಆದ್ದರಿಂದ ಅತೀಂದ್ರಿಯ ಸುಖದಲ್ಲಿ ನೆಲೆಸ್ಬೇಕು ಮತ್ತು ಅಂತರಂಗದ ಸವಿ ಮೌನದಲ್ಲಿ, ಸ್ವೀಟ್ ಸೈಲೆನ್ಸ್ನಲ್ಲಿ ಇರಬೇಕಾಗಿದೆ. ಮಹಾವಿನಾಶಕ್ಕೆ ಮುನ್ನ ನಾವೆಲ್ಲರೂ ಸುಖ ಮತ್ತು ಶಾಂತಿಯಿಂದ ಸಂಪನ್ನರಾಗೋಣ ಹಾಗೂ ಇತರರಿಗೂ ಹಾಗೆ ಆಗ್ಲಿಕ್ಕೆ ಸಹಯೋಗ ನೀಡೋಣ. ಇದೇ ನಮ್ಮ ಶ್ರೇಷ್ಠ ಭಾವನೆ ಆಗಿರ್ಲಿ. ಎಲ್ಲರಿಗೂ ಸುಖ ಕೊಡಿ, ಖುಷಿ ಕೊಡಿ ಮತ್ತು ಸದಾ ಖುಷಿಯಲ್ಲಿ ಇರಿ. ಒಳ್ಳೆಯದು. ರಾಜಯೋಗಿನಿ ದಾದಿ ಪ್ರಕಾಶ್ ಮಣಿಜಿಯವರ ಅಮೃತ ವಚನಗಳು. ಮೊದಲನೇ ಪಾಯಿಂಟ್, ಬಾಬರವರು ನಮಗೆ ಹೇಳ್ತಾರೆ, ಮಕ್ಕಳೇ, ನೀವು ನನ್ನ ಅತ್ಯಂತ ಪವಿತ್ರ, ಅತ್ಯಂತ ಉನ್ನತ ಮತ್ತು ಅತ್ಯಂತ ಶ್ರೀಮಂತ ಮಕ್ಕಳು. ಇದರ ಜೊತೆಗೆ ನಮ್ಮನ್ನು ಉನ್ನತ ಶಿಖರಕ್ಕೆ ಕರೆದೊಯ್ಯಲಿಕ್ಕೆ ಬಾಬರವರು ಪ್ರತಿದಿನ ಬುದ್ಧಿಯ ಈ ಅಭ್ಯಾಸವನ್ನ ಮಾಡಿಸ್ತಾರೆ. ಮಕ್ಕಳೇ, ಕೇವಲ ಒಂದು ಕ್ಷಣದಲ್ಲಿ ಸಾಕಾರ ಪ್ರಪಂಚದಿಂದ ಆಚೆ ಬನ್ನಿ. ಆಕಾರಿ ಮತ್ತು ನಿರಾಕಾರಿ ಪ್ರಪಂಚಕ್ಕೆ ತಲುಪಿಬಿಡಿ. ಈ ಡ್ರಿಲ್ ಮಾಡಿ. ಈಗ ಸಾಕಾರಿ, ಈ ಕ್ಷಣ ಆಕಾರಿ, ಈ ಕ್ಷಣ ನಿರಾಕಾರಿ. ಎರಡನೇ ಪಾಯಿಂಟ್, ಕ್ಷಣ ಮಾತ್ರದಲ್ಲಿ ಹಾರುವ ಕಲೆಯ ಅನುಭವ ಪಡೀಲಿಕ್ಕೆ ಬುದ್ಧಿ ಎಷ್ಟು ಹಗುರವಾಗಿರ್ಬೇಕು ಅಂದ್ರೆ ಯಾವುದೇ ಕ್ಷಣದಲ್ಲಿ ದೇಹದಿಂದ ಲಿಪ್ತ ಆಗ್ಲಿಕ್ಕೆ ಸಾಧ್ಯ ಆಗ್ಬೇಕು, ಭಿನ್ನ ಆಗ್ಲಿಕ್ಕೆ. ಬಾಬರವರು ಪದೇ ಪದೇ ಹೇಳ್ತಾರೆ, ನಿಮ್ಮ ಬುದ್ಧಿಯ ಮೇಲೆ ಯಾವುದೇ ಹೊರೆಯನ್ನ ಅನುಭವಿಸ್ಬೇಡಿ. ಕಾರ್ಯ ವ್ಯವಹಾರಗಳನ್ನ ಮಾಡಿ, ಆದ್ರೆ ನಾನು ಮಾಡ್ತಿದ್ದೀನಿ ಅಥವಾ ಇದು ನನ್ನ ಕೆಲಸ, ನಾನು ಮತ್ತು ನನ್ನದು ಎಂಬ ಹೊರೆಯನ್ನ ತಲೆ ಮೇಲೆ ಹೊತ್ಕೊಳ್ಬೇಡಿ. ಜವಾಬ್ದಾರಿ ಬಾಬೋರ್ದಾಗಿದೆ. ನಾವು ಕೇವಲ ನಿಮಿತ್ತರಾಗಿ ಅವರ ಶ್ರೀಮತದಂತೆ ನಡೀತಾ ಹೋಗೋಣ. ಮೂರನೇ ಪಾಯಿಂಟ್, ಸಮಯ ಬಹಳ ವೇಗವಾಗಿ ಚಲಿಸ್ತಿದೆ. ಆದ್ರಿಂದ ನಾವು ಸಹ ಬಾಬರವರ ಸೂಚನೆಗಳಿಗೆ ಅನುಗುಣವಾಗಿ ತೀವ್ರ ಗತಿಯಲ್ಲಿ ಪುರುಷಾರ್ಥ ಮಾಡಬೇಕು. ಈ ಪುರುಷಾರ್ಥದ ಗುರಿ ಏನು ಅಂದ್ರೆ ಸದಾ ತಮ್ಮ ಮೇಲೆ ತಾವೇ ಗಮನ ಇಟ್ಕೊಳ್ಳೋದು. ಗಮನ ಇದ್ರೆ ಬುದ್ಧಿ ಅನುಭವಗಳನ್ನು ಸುಲಭವಾಗಿ ಮಾಡತ್ತೆ. ಗಮನ ಇದ್ದಾಗ ಸಂಪನ್ನ ಸ್ಥಿತಿಯನ್ನ ತಲುಪಲಿಕ್ಕೆ ಯಾವುದೇ ಕಷ್ಟ ಅಥವಾ ಹೊರೆ ಅನ್ಸೋದಿಲ್ಲ. ಇದಕ್ಕೋಸ್ಕರ ಕಾಲಕ್ಕೆ ಬಾಬರವರು ನೀಡಿರುವ ಸಂಪನ್ನತೆಯ ಸೂಚನೆಗಳನ್ನು ನೆನಪಲ್ಲಿಟ್ಕೊಳ್ಳಿ ಮತ್ತು ಅವುಗಳ ಬಗ್ಗೆ ಮನನ ಚಿಂತನ ಮಾಡಬೇಕು. ನಾಲ್ಕನೇ ಪಾಯಿಂಟ್, ಪ್ರತಿಯೊಬ್ಬರೂ ತಮ್ಮನ್ನ ತಾವೇ ಕೇಳ್ಕೊಳ್ಳಿ, ನಾನು ತೀವ್ರ ಪುರುಷಾರ್ಥ ಮಾಡಿ ಲಾಸ್ಟ್ ಸೋ ಫಾಸ್ಟ್ ಬರ್ತೇನೆ ಅನ್ನೋ ವಿಶ್ವಾಸ ನನ್ನಲ್ಲಿ ಇದೆಯಾ? ಹಿಂದೆ ನಾನೇ ಸಂಪನ್ನ ಆಗಿದ್ದೆ ಮತ್ತು ಈಗಲೂ ಆಗ್ತೇನೆ ಅಂತ ನಂಬಿಕೆ ಇದೆಯಾ? ನನ್ನ ಯಾವುದೇ ಹಳೆಯ ಸಂಸ್ಕಾರಗಳು ಅಥವಾ ಬಂಧನಗಳನ್ನ ಪುರುಷಾರ್ಥದ ಮೂಲಕ ಬದಲಾಯಿಸಲಿಕ್ಕೆ ನನ್ನಿಂದ ಸಾಧ್ಯ ಆಗತ್ತಾ?
5ನೇ ಪಾಯಿಂಟ್, ಸೂಕ್ಷ್ಮವಾಗಿಯೂ ಮನಸ್ಸಿನಲ್ಲಿ ಇಂತಹ ಸ್ಥಿತಿಯನ್ನು ತಲುಪೋದು ನನಗೆ ಬಹಳ ಕಷ್ಟ ಅನ್ನೋ ಸಂಕಲ್ಪ ಬರಬಾರ್ದು. ಇಂದಿನಿಂದಲೇ ಇಂತಹ ಪ್ರತಿಯೊಂದು ಸೂಕ್ಷ್ಮ ದೌರ್ಬಲ್ಯದ ಸಂಕಲ್ಪಗಳನ್ನು ಬಾಬರವರ ಮುಂದೆ ದಾನ ಮಾಡಿ. ಬಾಬರವರ ಭರವಸೆ ಏನು ಅಂದರೆ, ಮಕ್ಕಳೇ, ನೀವು 1 ಹೆಜ್ಜೆ ಮುಂದೆ ಇಟ್ಟರೆ ನಾನು 100 ಹೆಜ್ಜೆ ಮುಂದೆ ಬರ್ತೀನಿ. ಸಾಹಸ ಇರೋ ಮಕ್ಕಳಿಗೆ ತಂದೆಯ ಸಹಯೋಗ ಇದೆ. ನೀವು ನಿಶ್ಚಯ ಬುದ್ಧಿ ಉಳ್ಳವರಾದರೆ ವಿಜಯ ಖಂಡಿತವಾಗಿ ನಿಮಗೆ ಸಿದ್ಧಿಯಾಗತ್ತೆ. 6ನೇ ಪಾಯಿಂಟ್, ಮೊದಲು ನಿಮ್ಮ ಮೇಲೆ ನಿಮಗೆ ಸಂಪೂರ್ಣ ವಿಶ್ವಾಸ ಇರಲಿ. ಪೂರ್ಣ ನಂಬಿಕೆ ಇದ್ದಾಗ ಬಾಬರವರ ಸಹಾಯ ತಾನಾಗಿಯೇ ದೊರೆಯತ್ತೆ. ಇದೇ ಒಂದು ದೊಡ್ಡ ವರದಾನ. ತದನಂತರ ಬಾಬರವರ ಮೇಲೆ ವಿಶ್ವಾಸ ಇಡಿ. ಜೊತೆಗೆ ನಾವು ಕಲ್ಪದ ಹಿಂದೆ ವಿಜಯಿಯಾದ ಅದೇ ಬಾಬರವರ ಮಕ್ಕಳು. ನಮ್ಮ ವಿಜಯದ ಸ್ಮರಣಾರ್ಥವೇ ಈ ವೈಜಯಂತಿ ಮಾಲೆಯಾಗಿದೆ ಎನ್ನೋ ವಿಶ್ವಾಸ ಇರಬೇಕು. 7ನೇ ಪಾಯಿಂಟ್, ಯೂನಿವರ್ಸಿಟಿಯಲ್ಲಿ ಹೇಗೆ ಒಂದು ಕೋರ್ಸ್ ಮುಗಿಸ್ಲಿಕ್ಕೆ ನಿಗದಿತ ಸಮಯ ಇರುತ್ತೆ, ಹಾಗೇನೆ ನಮಗೆ ಸಂಪನ್ನರಾಗಲಿಕ್ಕೆ ಬಾಬರವರು ಸಮಯ ಕೊಟ್ಟಿದ್ದಾರೆ. ನಡುವೆ ಪರೀಕ್ಷೆಗಳು ಬರುತ್ತೆ. ಆ ಪರೀಕ್ಷೆಗಳಲ್ಲಿ ಉತ್ತೀರ್ಣ ಆಗಬೇಕು ಅಂದರೆ ಅಮೃತ ವೇಳೆ ಎದ್ದ ಕೂಡಲೇ ನಿಮ್ಮ ಸಂಪನ್ನ ಸ್ಥಿತಿಯನ್ನು ನೆನ್ಪಿಟ್ಕೊಳ್ಳಿ. 8ನೇ ಪಾಯಿಂಟ್, ನಮ್ಮ ಮುಂದೆ ಸಂಪನ್ನತೆಯ ಆದರ್ಶ ಸ್ವರೂಪ ಅಂದರೆ ಬ್ರಹ್ಮ ಬಾಬರವರು. ಅವರು ಸಾಕಾರದಲ್ಲಿದ್ದರೂ ಸಂಪನ್ನರಾಗಿ ನಮ್ಮೆಲ್ಲರಿಗೂ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿಸಿದ್ರು. ಈಗಲೂ ಅದೇ ಸಂಪನ್ನ ಫರಿಷ್ಠಾ ರೂಪದಲ್ಲಿ ಅವ್ಯಕ್ತ ವತನದಿಂದ ನಮ್ಮೊಂದಿಗೆ ಆತ್ಮಿಕ ಸಂಭಾಷಣೆ ನಡೆಸ್ತಾ ಇದ್ದಾರೆ. ಬ್ರಹ್ಮ ಬಾಬರವರು ಸಾಕಾರದಿಂದ ಆಕಾರಿಯಾದ್ರು, ನಿರಾಕಾರಿಯಾದ್ರು. ಅವರು ನಮಗೆ ಸಂಪನ್ನತೆಯ ಜೀವಂತ ಉದಾಹರಣೆ. 9ನೇ ಪಾಯಿಂಟ್, ನಾವು ಬ್ರಾಹ್ಮಣರಿಂದ ಫರಿಷ್ಠ ಆಗಿ ನಂತರ ದೇವತೆ ಆಗಬೇಕು. ಸಂಪನ್ನತೆಯ ಹತ್ತಿರದ ಸ್ಥಿತಿ ಅಂದರೆ ಮೊದಲು ನಮ್ಮನ್ನು ನಾವು ಫರಿಷ್ಠ ಮಾಡ್ಕೊಳ್ಳೋದು. ಫರಿಷ್ಠ ಅಂದರೆ ಈ ದೇಹ ಮತ್ತು ದೇಹದ ಸಂಬಂಧಗಳ ಬಂಧನದಿಂದ ಮುಕ್ತರಾದವರು. ಹಳೆಯ ಸಂಸ್ಕಾರ, ಸ್ವಭಾವ, ದೃಷ್ಟಿ, ವೃತ್ತಿಗಳು ಎಲ್ಲವೂ ಸಂಪೂರ್ಣವಾಗಿ ಬದಲಾವಣೆ ಆಗಲೇಬೇಕು. ನಿಮ್ಮಲ್ಲಿ ಎಷ್ಟು ಪ್ರತಿಶತ ಬದಲಾವಣೆ ಆಗಿದೆ ಅನ್ನೋದನ್ನು ನೀವೇ ಮಾಸ್ಟರ್ ಆಗಿ ಪರಿಶೀಲನೆ ಮಾಡಿಕೊಳ್ಳಿ. ಹಳೆಯ ಸ್ವಭಾವಗಳೇ ನಮ್ಮ ಬಂಧನಗಳು. ಅವುಗಳನ್ನು ಬದಲಾಯಿಸೋದೇ ಜೀವನ್ಮುಕ್ತ ಸ್ಥಿತಿಯಾಗಿದೆ. ಮೊದಲು ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನು ಆತ್ಮ ಎಲ್ಲ ಸೂಕ್ಷ್ಮ ಮತ್ತು ಸ್ಥೂಲ ಬಂಧನಗಳಿಂದ ಸ್ವತಂತ್ರ ಆಗಿದ್ದೀನಾ, ಅಥವಾ ನನ್ನ ಸಂಸ್ಕಾರಗಳೇ ನನ್ನನ್ನು ಬೇಡಿಯಂತೆ ಬಂಧಿಸ್ತಾ ಇದೆಯಾ? ಸ್ವಲ್ಪವೇ ಬಂಧನ ಇದ್ರೂ ಸಹ ಅತೀಂದ್ರಿಯ ಸುಖದ ಅನುಭವ ಆಗೋದಿಲ್ಲ. ಸಿಗಬೇಕಾದ ಖುಷಿ ಕಡಿಮೆ ಆಗತ್ತೆ. ಅತೀಂದ್ರಿಯ ಸುಖವೇ ಬಂಧನ ಮುಕ್ತ ಸ್ಥಿತಿಯ ಗುರುತಾಗಿದೆ. 11ನೇ ಪಾಯಿಂಟ್, ಅತೀಂದ್ರಿಯ ಸುಖವೇ ಬಂಧನ ಮುಕ್ತ ಸ್ಥಿತಿಯ ಗುರುತು. ಅತೀಂದ್ರಿಯ ಸುಖ ಇದ್ರೆ ಅದೇ ಜೀವನ್ಮುಕ್ತ ಸ್ಥಿತಿ. ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನು ಎವರ್ ರೆಡಿ ಇದ್ದೇನಾ? ಬಾಬಾ ಹೇಳುವ ಸಂಪನ್ನ ಫರಿಷ್ಠಾಭವ ವರದಾನವನ್ನು ನಾನು ಎಷ್ಟು ಅನುಭವ ಮಾಡ್ತಾ ಇದ್ದೀನಿ? ನನ್ನ ಲಕ್ಷಣಗಳು ನನ್ನ ಗುರಿಗೆ ಅನುಗುಣವಾಗಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. 12ನೇ ಪಾಯಿಂಟ್, ಜ್ಞಾನದ ಗುಹ್ಯ ರಹಸ್ಯಗಳನ್ನು ತಿಳಿದು ಶ್ರೇಷ್ಠ ಕರ್ಮಗಳನ್ನು ಮಾಡಿ, ವಿಕರ್ಮಗಳನ್ನು ನಾಶ ಮಾಡಿ ದಿನದಿಂದ ದಿನಕ್ಕೆ ಅಕರ್ಮ ಸ್ಥಿತಿಯತ್ತ ಸಾಗಬೇಕು. ಸಂಸ್ಕಾರಗಳು ಕರ್ಮದ ಖಾತೆಯನ್ನು ಸೃಷ್ಟಿಸುತ್ತೆ. ಆ ಸಂಸ್ಕಾರಗಳನ್ನು ಮತ್ತು ಹಳೆಯ ಕರ್ಮಗಳ ಲೆಕ್ಕಾಚಾರಗಳನ್ನು ಯೋಗಾಗ್ನಿಯಲ್ಲಿ ಭಸ್ಮ ಮಾಡಿ. ಸಂಸ್ಕಾರಗಳಿಗೆ ವಶ ಆಗಿ ಮಾಡುವ ಕರ್ಮ ಅಕರ್ಮ ಆಗೋದಿಲ್ಲ, ಅದು ವಿಕರ್ಮ ಆಗತ್ತೆ. ಮಾಯೆಗೆ ವಶ ಆದಾಗ ವೃತ್ತಿ ಚಂಚಲ ಆಗತ್ತೆ, ಆಸೆಗಳು ಹುಡ್ತವೆ, ವ್ಯರ್ಥ ಸಂಕಲ್ಪಗಳು ಮತ್ತು ಅಹಂಕಾರ ತಲೆದೋರುತ್ತೆ. ಇವುಗಳಿಂದ ಮುಕ್ತರಾಗಲಿಕ್ಕೆ ಹಳೆಯ ಕರ್ಮಗಳನ್ನು ಭಸ್ಮ ಮಾಡಿ ಮುಂದೆಂದೂ ಪಾಪದ ಖಾತೆ ಸೃಷ್ಟಿಯಾಗದಂತೆ ಜಾಗರೂಕರಾಗಿ ಇರಬೇಕಾಗತ್ತೆ. ಆಗ ಮಾತ್ರ ನಾವು ವಿತ್ ಹಾನರ್ ಗೌರವಪೂರ್ಣವಾಗಿ ಉತ್ತೀರ್ಣ ಆಗಲಿಕ್ಕೆ ಸಾಧ್ಯ ಆಗತ್ತೆ. 13ನೇ ಪಾಯಿಂಟ್, ಕೆಲವರು ಇದಂತೂ ಸತ್ಯ, ನನ್ನಲ್ಲಿ ಸಹನೆ ಮಾಡುವ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಹೇಳೋದು ಸೋಮಾರಿತನದ ನೆಪ ಅಷ್ಟೇ. ನಾವು ಪರಿಶ್ರಮ ಪಡಬೇಕು. ಯಾವುದಾದ್ರೂ ಶಕ್ತಿಯ ಕೊರತೆ ಇದ್ರೆ ಅದನ್ನು ಯೋಗ ಬಲದಿಂದ ತುಂಬಿಕೊಳ್ಬೇಕು. ನಾವು ಹೊಸ ಪ್ರಪಂಚದ ನಿರ್ಮಾಣ ಮಾಡೋರು. ಆದರೆ ನಮಗೆ ಗೌರವ ಮತ್ತು ಪದವಿಯ ಹಸಿವಿದ್ರೆ ನಾವು ಏನನ್ನ ನಿರ್ಮಿಸ್ಲಿಕ್ಕೆ ಸಾಧ್ಯ ಆಗತ್ತೆ? ಒಳ್ಳೆಯದು. ಓಂ ಶಾಂತಿ.